ಸುವರ್ಣ ಕಲಾಕೃತಿಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದರಿಂದ ನಾನು ಅಷ್ಟಲಕ್ಷ್ಮಿ ರಂಗೋಲಿಯನ್ನು ತೋರಿಸುತ್ತಾ ಇದ್ದೇನೆ. ಇದನ್ನು ಬಿಡಿಸುವುದು ತುಂಬ ಸುಲಭ. ಒಂದು ಹಾಳೆಯಲ್ಲಿ ಮೊದಲು ಬಿಡಿಸಿಕೊಳ್ಳಿ, ನಂತರ ರಂಗೋಲಿಯಲ್ಲಿ ಸುಲಭವಾಗಿ ಬಿಡಿಸಬಹುದು. ನೋಡಿ, 8 ಚುಕ್ಕೆಗಳು ಬರಬೇಕು. ಹೀಗೆ ಒಂದು ಸಾಲಿನಲ್ಲಿ 5 ಚುಕ್ಕೆ. ಒಂದು, 2, 3, 4, 5 ಹೀಗೆ ಕ್ರಮವಾಗಿ ನಂಬರ್ಗಳನ್ನು ಹಾಕಿಕೊಳ್ಳಿ. ಮೊದಲನೆಯದು 1ನೇ ನಂಬರ್ ಆದರೆ ಕೊನೆಯ ಚುಕ್ಕೆ 5ನೇ ನಂಬರದು ಆಗಿರಬೇಕು. ಕೊನೆಯ ಚುಕ್ಕೆ 5ನೇ ನಂಬರದಾಗಿದ್ದರೆ ಮಾತ್ರ ರಂಗೋಲಿ ಕರೆಕ್ಟಾಗಿ ಬರುತ್ತೆ, ಪದ್ಮದಳಗಳು ಕರೆಕ್ಟಾಗಿ ಬರ್ತವೆ. ಜಾಗೃತವಾಗಿ ನೋಡಿಕೊಳ್ಳಿ, ಕರೆಕ್ಟಾಗಿ ನಂಬರ್ಗಳನ್ನು ಹಾಕಿಕೊಳ್ಳಿ. ನೋಡಿ, ಈಗ ನಾನು ಹಾಕುತ್ತಿದ್ದೇನಲ್ವಾ, 1, 2, 3, 4, 5. ನೋಡಿ, 5, 2, 4, 1, 3 ಇದೇ ಕ್ರಮವಾಗಿ ರಂಗೋಲಿ ಬರುತ್ತೆ. ಈಗ ನೋಡಿ ತೋರಿಸುತ್ತೇನೆ. 5, 2, 4, 1, 3 ಮೂರನೆಯದಾದ ಮೇಲೆ 5ನೇಕ್ಕೆ ಜೋಡಿಸಬೇಕು. ಮತ್ತು ತಿರ್ಗಾ 5, 2, 4, 1, 3 ನೋಡಿ, ಈ ಥರ ಪದ್ಮದಳಗಳು ಬರುತ್ತವೆ. ರಂಗೋಲಿಯಲ್ಲಿ ಹಾಕುವುದನ್ನು ತೋರಿಸುತ್ತಾ ಇದ್ದೇನೆ. ಹಾಳೆಯಲ್ಲಿ ಬಿಡಿಸಿದಂತೆ ಬಿಡಿಸಬೇಕು. ಕಲಶ ಸ್ಥಾಪಿಸುವ ಮುನ್ನ ಅರಿಶಿನ ಪುಡಿ, ಅಕ್ಕಿ ಹಿಟ್ಟು ಅಥವಾ ರಂಗೋಲಿಯಲ್ಲಿ ಬಿಡಿಸಬಹುದು. ಪದ್ಮದಳಗಳ ಮೇಲೆ ಅಷ್ಟಲಕ್ಷ್ಮಿ ಹೆಸರನ್ನು ಬರೆಯಬಹುದು. ಐದು, 2, 4, 1, 3 ಇದೇ ಕ್ರಮವಾಗಿ ಬರುತ್ತದೆ.
ಪ್ರತಿ ಶುಕ್ರವಾರ ಕೂಡ ಅಷ್ಟಲಕ್ಷ್ಮಿ ರಂಗೋಲಿ ಬಿಡಿಸಿ ಪೂಜಿಸುವುದರಿಂದ ಮನೆಯಲ್ಲಿ ಶ್ರೇಯಸ್ಸು ಹೆಚ್ಚಾಗುತ್ತದೆ. ಅಷ್ಟಲಕ್ಷ್ಮಿ ರಂಗೋಲಿಯನ್ನು ಬಿಡಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ. ಎಲ್ಲರಿಗೂ ಶುಭವಾಗಲಿ.